ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೆಸರಿನಲ್ಲಿ ವಂಚನೆ ಮಾಡೋಕ್ಕೆ ಯತ್ನವನ್ನ ಮಾಡಲಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರಿನಲ್ಲಿ ವಂಚನೆಗೆ ಯತ್ನ ಮಾಡಿರೋ ಅಂತ ಪ್ರಕರಣ ಈಗ ಕೇಳಿ ಬರ್ತಾ ಇದೆ. ವಿ ಸೋಮಣ್ಣ ಮತ್ತು ಅಧಿಕಾರಿಗಳ ಹೆಸರಲ್ಲಿ ವಂಚನೆ ಮಾಡೋಕೆ ಯತ್ನಿಸಲಾಗಿದೆ. ನಕಲಿ ಲೆಟರ್ ಹೆಡ್ ಹಾಗೂ ಸಹಿ ಹಾಕಿದ್ದ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು. ಎಲ್ಲಿ? ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಕೇಶಿ ಮೂಲದ ಗೋವರ್ಧನ್ ಬಂಧಿತ ಆರೋಪಿಯಾಗಿದ್ದಾನೆ. ವಂಚಿಸಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ ವಂಚಕ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಧು, ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರಿನಲ್ಲೇ ವಂಚನೆಗೆ ಯತ್ನ, ಅಧಿಕಾರಿಗಳ ಹೆಸರಿನಲ್ಲಿ ವಂಚನೆಗೆ ಯತ್ನ, ಮಿನಿಸ್ಟರ್ನ ಲೆಟರ್ ಹೆಡ್ ಬಳಕೆ ಮಾಡ್ಕೊಂಡಿರುವಂತ ಆರೋಪ ಇದು. ಮಧು, ಖಂಡಿತವಾಗ್ಲೂ ಮಧುಸೂದನ್, ಏನು ಈಗಾಗಲೇ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜೊತೆಗೆ ಗೃಹ ಸಚಿವರ ಹೆಸರಲ್ಲೂ ಕೂಡ ಈ ಹಿಂದೆ ಅವರ ಹೆಸರನ್ನ ಬಳಸ್ಕೊಂಡು ಆಂಧ್ರ ಸಿಎಂ ಕಚೇರಿಗೆ ಕರೆಯನ್ನ ಮಾಡಿ ಅಲ್ಲೂ ಕೂಡ ವಂಚನೆಯ ಕೇಸ್ನಲ್ಲಿ ಈಗಾಗಲೇ ಒಬ್ಬ ಆರೋಪಿ ಕೂಡ ತುಮಕೂರು ಪೊಲೀಸರು ಬಂಧಿಸಿರುವಂತದ್ದು. ಅದೇ ರೀತಿಯಾಗಿ ಈಗ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಅವರ ಲೆಟರ್ ಹೆಡ್ ಮತ್ತು ಅವರ ಸಹಿ ಜೊತೆಗೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಆಗಿರುವಂತಹ ರಜನೀಶ್ ಅವರ ಹೆಸರನ್ನು ಕೂಡ ಬಳಸ್ಕೊಂಡು ಇಲ್ಲೊಬ್ಬ ಅಸಾಮಿ, ಅಂದ್ರೆ ಅವರ ಸಂಬಂಧಿಕರುಗಳಿಗೆ ಒಂದಷ್ಟು ಸರ್ಕಾರದ ಸವಲತ್ತುಗಳನ್ನ ಕೊಡಿಸ್ತೀನಿ ಅನ್ನುವಂತ ಹಿನ್ನೆಲೆಯಲ್ಲಿ ಅವರಿಂದ ಹಣವನ್ನ ಪಡ್ಕೊಂಡು, ಜೊತೆಗೆ ಈ ಒಂದು ಏನು ಸೋಮಣ್ಣ ಅವರಿದ್ದಾರೆ, ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿರುವಂತಹ ಸೋಮಣ್ಣ ಅವರ ಆಪ್ತ ಸಹಾಯಕರಿಗೆ ಒಂದು ಲೆಟರ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಓರ್ವ ಸಿಬ್ಬಂದಿ, ಅಂದ್ರೆ ಆಪ್ತ ಸಹಾಯಕರ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಕೆಲಸವನ್ನ ಕೊಡಿಸ್ತೀನಿ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಲೆಟರ್ ಅನ್ನ ನೀಡಿರ್ತಾರೆ. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಸೋಮಣ್ಣ ಅವರ ಆಪ್ತ ಸಹಾಯಕ ಮಹೇಶ್ ಅನ್ನೋರು ಏನಿರ್ತಾರೆ, ಅವರು NEPS ಠಾಣೆಗೆ ದೂರು ಕೊಟ್ಟಾಗ ಈ ಒಂದು ಗೋವರ್ಧನ್ ಅನ್ನುವಂತಹ ಆರೋಪಿಯ ಹೆಸರು ಪತ್ತೆ ಆಗುತ್ತೆ. ಆತ ದುಡ್ಡನ್ನ ಇಸ್ಕೊಂಡು ಜನಗಳ ಹತ್ರ ಈ ರೀತಿಯಾಗಿ ನಾನು ಸಚಿವರ ಕಡೆಯಿಂದ ಕೆಲಸವನ್ನ ಮಾಡಿಸ್ಕೊಡ್ತೀನಿ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ತೊಡಗ್ತಾ ಇದ್ದ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಹೊರಬಂದಿರುವಂತದ್ದು. ಇದರ ಜೊತೆಗೆ ಇನ್ನು ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಈತ ಬರೀ ಸೋಮಣ್ಣ ಅವ್ರದ್ದು ಮಾತ್ರ ಈ ತರ ಮಾಡಿದನ ಅಥವಾ ರಾಜ್ಯ ಸರ್ಕಾರದ ಕೆಲವು ಅಧಿಕಾರಿಗಳದ್ದು ಮಾತ್ರ ಈತ ಲೆಟರ್ ಹೆಡ್ ಮತ್ತೆ ಸಹಿಯನ್ನ ನಕಲು ಮಾಡಿದನ ಅನ್ನುವಂತಹ ಆರೋಪ ಈತನ ಮೇಲಿದ್ರೆ, ಈತನಿಗೆ ಬೇರೆ ಯಾರೋ ಸಹಾಯ ಮಾಡಿದರೆ ಈತನ ಒಂದು ಗ್ಯಾಂಗ್ ಇದೆ ಅನ್ನುವಂಥದ್ದು ಈಗ ಪೊಲೀಸರ ಸಂಶಯಕ್ಕೆ ಕಾರಣವಾಗಿರುವಂತದ್ದು. ಈ ಬಗ್ಗೆ ಕೂಡ ಈಗಾಗಲೇ ತುಮಕೂರಿನ NEPS ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಗೋವರ್ಧನ್ ಅನ್ನುವಂತ ನನ್ನ ಜೈಲಿಗಟ್ಟಿ ಈಗ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಮಧು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.